ಪೋಸ್ಟ್ ಮಾಡಿ ವಾಟ್ಸಪ್ ಅಲ್ಲಿ ಹಾಕಿ ನೋಡ್ದ? ರವಿಚಂದ್ರನ್ದ ಹ್ಮ್. ಎರಡೂ ನೋಡ್ದೆ, ಎರಡೂ ಅಮೇಝಿಂಗ್ ಆಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗೈತೆ ನಿಜ? ಇದು ಚೆನ್ನಾಗೈತೆ. ನನ್ಗಂತೂ ಸಖತ್ ಇಂಪ್ರೆಸ್ ಆಯ್ತು. ಹೌದಾ? ನೀನ್ AI ಮೇಲೆ ಕ್ರಿಯೇಟ್ ಮಾಡಿರೋ ಫೋಟೋನು ಇಷ್ಟ ಆಯ್ತು. ರವಿಚಂದ್ರನ್ ಜೊತೆ ಹಾಕಿರೋದು ಇಷ್ಟ ಆಯ್ತು. ಅದಂತೂ AI ಮಾಡಿರೋದಂತೂ ಹಂಗೆ ಎಷ್ಟು ಸಲ ಮುಟ್ಟಿಟ್ನ. ಹೌದಾ? ಇಲ್ಲಮ್ಮ, ಸಿನಿಮಾ ತುಂಬಾ ಚೆನ್ನಾಗಿದೆ ಅದು. ನೀನ್ ಸಿನಿಮಾ ನೋಡಿದ್ಯಾ? ನೋಡಿದ್ದೀನಿ. ಜೂಹಿ ಚಾವ್ಲಾ, ಅನಂತ್ ನಾಗ್ ವಿಲ್ಲನ್ನು. ಹ್ಮ್. ಹುಟ್ಟೋದ್ ಯಾಕೆ ಸಾಯೋದ್ ಯಾಕೆ, ಅದು 1 2 3 ಎಲ್ಲ ಚೆನ್ನಾಗೈತೆ ಹಾಡುಗಳು. ತುಂಬಾ ಚೆನ್ನಾಗಿದೆಲ್ಲ. ಅದೆಲ್ಲದಕ್ಕಿಂತ ಮಿಡ್ ನೈಟ್ ಅಲ್ಲಿ ಹೇಳ್ತಾನಲ್ಲ, ಆ ಸಾಂಗ್ ಸೂಪರ್. ಮಧ್ಯರಾತ್ರಿಲಿ ಅದಂತೂ ಯಾಕೆ ಸೋಲ್ತು ಅಂತ ಪ್ರಪಂಚ ಇದುವರೆಗೆ ಅವನಿಗೆ ಗೊತ್ತಾಯ್ತು ಹೋಗುತ್ತೆ. ಯಾರೋ ಅವಾಗ ಅವನ ಮೇಲೆ ಕಿರ್ಮತ್ ಮಾಡ್ಬಿಟ್ರು. ಬಾರೋ ಏನಮ್ಮ, ರಾಜ್ಕುಮಾರ್ ಫ್ಯಾಮಿಲಿ ಏನೋ ಮಾಡ್ಬಿಟ್ಟಿರ್ತದೆ, ಥಿಯೇಟರ್ಗಳಿಂದ ಎತ್ಬಿಟ್ಟಿರ್ತವೆ. ಪಾಪ ಅವರೇ ಸಪೋರ್ಟ್ ಮಾಡಿದ ಟೈಮಲ್ಲಿ. ಹಲೋ, ಅವ್ರ ಹಂಗೆಲ್ಲ ಮಾಡದ್ರ ರಾಜ್ಕುಮಾರ್ ಫ್ಯಾಮಿಲಿ? ಅವರೇ ಸಪೋರ್ಟ್ ಮಾಡ್ತಾರೆ. ನೀನ್ ಸುಮ್ನೆ ನಿಮ್ಮವ್ರು ಅಂದ್ಬಿಟ್ಟು ಮುಚ್ಚಿಕೊಂಬೇಡ ಎತ್ತ ನನ್ ಮಗ್ನೆ. ನಮ್ಮವ್ರು ಅಂತಲ್ಲ, ಆ ಟೈಮಲ್ಲಿ ಸಪೋರ್ಟ್ ಮಾಡಿದ್ದೆ ಅವರು ದೇವರನೆಗೂ. ಹೌದಾ? ಅಣ್ಣವರೇ ಬಂದ್ಬಿಟ್ಟು ಲೆಟ್ರಲ್ಲಿ ಹೇಳಿದ್ರಂತೆ ಏನೋ, ಅದೆಲ್ಲ ವಿಷಯ ಗೊತ್ತಿಲ್ಲ ನನಗೆ. ಆದ್ರೆ ನನ್ ಖುಷಿ ಏನ್ ಗೊತ್ತಾ, ಒಬ್ಬ ಡೈರೆಕ್ಟರ್, ಒಬ್ಬ ಪ್ರೊಡ್ಯೂಸರ್, ಒಬ್ಬ ಹೀರೋ ಗೆಲ್ಲದ್ ಯಾವಾಗ ಅಂದ್ರೆ, ಅವ್ನ ಸಿನಿಮಾ ಇವಾಗ ಗೆಲ್ತು ನೋಡು. ನನ್ ದೇವ್ರನ್ನ ಯಾಕೆ ನನಗೆ ಫೋನ್ ಮಾಡಿದೆ ಅಂದ್ರೆ, ನಾನು ಯಾಕೆ ಅದು AI ಮಾಡಾಕ್ದೆ ಯಾಕೆ ಗೊತ್ತಾ, ಸುಮ್ಮನೆ ಕುತ್ಕೊಂಡು ವಾಟ್ಸಪ್ ನೋಡೋಣ ಅಂತ, ಇದು ಫೇಸ್ಬುಕ್ ನೋಡೋಣ ಹೋದೆ. ಯಾವ್ದು ನೋಡು ಅದೇ ಗೊತ್ತೈತೆ. ಏನು ನನ್ನ ಮಕ್ಕಳ ಮುಂಡೆ ಮಕ್ಕಳ ಓದೆ ಹಾಳಾಗ ಓದೆ ಅಂತ ಇತ್ತು. ಎಲ್ಲ ಚೆನ್ನಾಗಿರೋರೇ ಹಾಕಿದ್ದಾರೆ, ನೋಡ್ದೆ ನೀನು? ಇನ್ಸ್ಟಾಗ್ರಾಮ್ ತೆಗೆದು ನೋಡ್ತೀನಿ. ಇನ್ಸ್ಟಾಗ್ರಾಮ್ ಎಲ್ಲಿ ನೋಡಿದ್ರು ಬರೀ ಶಾಂತಿ ಕ್ರಾಂತಿ. ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಅವತ್ತು ರವಿಚಂದ್ರನ್ ಅವ್ರು ದುಡ್ಡು ಕಳ್ಕೊಂಡಿರ್ಬೋದು, ಅದು ಇವತ್ತು ಮಾಡಿದ್ರಲ್ಲ ಹೆಸರು, ಅದು ಅಷ್ಟು ಕೋಟಿಗೆ ಸಮ ಇವತ್ತು. ಮತ್ತೆ ಚಿಕ್ಕವ್ರಿಗೂ ಗೊತ್ತಾಗೋಯ್ತಮ್ಮ, ಚಿಕ್ಕವರಿಂದ ದೊಡ್ಡವ್ರಿಗೂ ಶಾಂತಿ ಕ್ರಾಂತಿ ಅಂದ್ರೆ ಏನು ಅಂತ ಗೊತ್ತಾಗೋಯ್ತು. ಹೌದು. ಏನಾರ ರಿಲೀಸ್ ಆದ್ರೆ ಅಂದ್ರೆ ಓಡುತ್ತಾ ಬಿಡುತ್ತಾ ಅದು ಬೇರೆ ಪ್ರಶ್ನೆ, ನಮ್ಗೆ ಗೊತ್ತಿಲ್ಲ. ಅದ್ರ ಹೆಸರು ಬಂತಲ್ಲ. ನೀನ್ ನೋಡಿದ್ಯಾ ಸಿನಿಮಾ? ನೋಡಿದ್ದೀನಿ. ನೋಡಿದ್ದೀನಿ. ಚೆನ್ನಾಗಿದಲ್ವಾ? ಚೆನ್ನಾಗಿದೆ. ನಾನು ನೋಡಿದ್ನಿ ಅವಾಗ ಚಿಕ್ಕ ವಯಸ್ಸಲ್ಲಿ ನೋಡಿದ್ ಜ್ಞಾಪನ ಅಂದ್ರೆ ಅವಾಗ ಚಿಕ್ಕ ಹುಡುಗರಲ್ವಾ. ಅನಂತ್ ನಾಗು ವಿಲ್ಲನು ಮೊನ್ನೆ ವಿಶ್ವಂಸ ಅವ್ರಲ್ಲ ಹಾಕಿದ್ರು ಅಂತ ಹೇಳಿಲ್ಲೇನೋ? ಹೌದಾ, ಹಾಕಿದ್ರಾ? ಹಾಕಿದ್ರು, ಅದ್ರಲ್ಲಿ ನೋಡ್ದೆ. ಇದಲ್ಲ ನಾ ಅನಂತ್ ನಾಗು ಸಾಯಿಸ್ತಾನೆ. ಸಿನಿಮಾ ಚೆನ್ನಾಗಿದೆ, ನನ್ಗೆ ಈಗಿಲ್ಲ ನೆನಪತ್ತ, ಇವಾಗ ನೋಡ್ತೀನಿ ಮೊಬೈಲ್ ಕುತ್ಕೊಂಡು. ಮತ್ತೆ ಸಿನಿಮಾ ಚೆನ್ನಾಗಿದೆ. ಸುಮ್ನೆ ಅಂತೀವಮ್ಮ ನಾವೆಲ್ಲ, ರವಿಚಂದ್ರನ್ ಬಗ್ಗೆ ಸುಮ್ನೆ ಏನೇನೋ ಮಾತಾಡ್ತಾರೆ. ಒಂದ್ ಮಾತು ಹೇಳ್ತೀನಿ ಕೇಳು, ರಣಧೀರ ಸಿನಿಮಾ ಯೂಟ್ಯೂಬ್ ಅಲ್ಲಿ ಇದೆ, ತೆಗೆದು ನೋಡು. ಒಂದೊಂದು ಫ್ರೇಮ್ ನೋಡು, ಒಂದೊಂದು ಮ್ಯೂಸಿಕ್ ನೋಡು, ಒಂದೊಂದು ಇಂಪಾರ್ಟೆಂಟ್ ಹಿಂಗ್ ಕೆಲಸ ಮಾಡಿದಾರೆ ಅಂದ್ರೆ ಪುಣ್ಯಾತ್ಮ. ಯಾರನ್ನ ಡೈರೆಕ್ಷನ್ ಕಲಿಬೇಕು ಅಂದ್ರೆ ರವಿಚಂದ್ರನ್ ಸಿನಿಮಾ ನೋಡ್ಬೇಕು. ಅಲ್ವಾ? ಸೀರಿಯಸ್ ಆಗಿ ಹೇಳ್ತೀನಿ, ಯಾರನ್ನ ಡೈರೆಕ್ಷನ್ ಕಲಿಬೇಕು ಅಂದ್ರೆ ರವಿಚಂದ್ರನ್ ಸಿನಿಮಾ ನೋಡ್ಬೇಕು. ಏನಮ್ಮ ಒಯ್ನ್ ಫ್ರೇಮ್ ವರ್ಕ್, ಯಪ್ಪ ಹಂಗ ಮಾಡ್ತಾರೆ. ಅಂದ್ರೆ ಖುಷಿ ಆಗಿದ್ದೇನೆ ಅಂದ್ರೆ ರವಿಚಂದ್ರನ್ ಇವತ್ತು ಗೆದ್ರಮ್ಮ. ನಿನ್ಗೊಂದೇ ಒಂದು ಮಾತಾಡ್ತೀನಿ, ಗ್ಯಾಪ್ ಮಾಡ್ಕೊ. ಇವತ್ತು ಪ್ರಪಂಚದಲ್ಲಿ ಎಷ್ಟು ಜನ ಸಾಯ್ಬೋದು, ಅದ್ರ ಗೌರವ ಕೊಟ್ಟಿರೋದು ಅಪ್ಪು ಸಾರ್ಗೆ. ನಿನ್ ಗೊತ್ತಾನೆ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸ್ವಂತ ಅಪ್ಪ ಅಮ್ಮ ಸತ್ರು ಅಷ್ಟೊಂದು ಗೌರವ ಸಿಗಲ್ಲ. ಕರೆಕ್ಟಾ? ಹೌದಪ್ಪ. ನಿಜ ತಾನೆ? ಆಗ ಅಪ್ಪು ಸಾರ್ ಸುತ್ತಾಗ ಅಷ್ಟು ಗೌರವ ಸಿಕ್ತು. ನೆಕ್ಸ್ಟ್ ಯಾರಿಗನ ಗೌರವ ಸಿಗುತ್ತೆ ಅಂದ್ರೆ ಅದು ರವಿಚಂದ್ರನ್ಗೆ ಬರ್ದಿತ್ತು. ಏನ್ ಅನ್ಕೊಂಡಿದ್ದೇನೆ ಈಗ ನೀನು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇದೆಯಲ್ಲ, ಅದ್ ಅಬ್ಸರ್ವ್ ಮಾಡಿ ನೋಡಿ ನೀನು. ಅಂದ್ರೆ ಅವಯ್ಯ ಸಿನಿಮಾಗೋಸ್ಕರ ಬದುಕಿದ್ದಮ್ಮ, ಸಿನಿಮಾಗೋಸ್ಕರ ಎಲ್ಲ ಕಳ್ಕೊಂಡಿದ್ದು. ಏನು ಬೇಡಮ್ಮ, ಎಲ್ಲ ಒಂದ್ 100 ರೂಪಾಯಿ ಫೋನ್ ಪೇಲಿ ಎಲ್ಲೋ ಕುಡ್ ಖಾಲಿ ಮಾಡ್ತೀವಿ, ಸೇಟ್ ಖಾಲಿ ಮಾಡಿರ್ತೀವಿ, ತಿನ್ ಖಾಲಿ ಮಾಡ್ತೀವಿ, ಏನೋ ಮಾಡ್ತೀವಿ ಅನ್ಕೋ. 100 ರೂಪಾಯಿ ತೆಗ್ದು ಅವಯ್ಯನ ಅಕೌಂಟ್ ಹಾಕಿದ್ರು ಎಷ್ಟು ಕೋಟಿ ಜನ ಇದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊ, ಅವಯ್ಯನ್ ಮತ್ತೆ ಹೆಂಗ್ ಇಬ್ಬರಿಸ್ಬೋದು? ಎಬ್ಬಿಸ್ಬಹುದು, ಆದ್ರೆ ಮಕ್ಕಳಿದ್ದಾರೆ, ಅವನ್ಗೆ ಕೈ ಹಿಡಿಬೋದಾಗಿತ್ತು, ಅವ್ರ ಏನಾದ್ರು ಸಾಧನೆ ಮಾಡ್ಬೋದಿತ್ತು. ಓಡಲ್ಲಮ್ಮ ಈಗೆಲ್ಲ ಸಿನಿಮಾಗಳು. ಅಲ್ಲ, ಮಕ್ಕಳು ಏನೋ ಒಂದು ಒಳ್ಳೆ ಎಜುಕೇಶನ್ ಏನೋ ಒಂದ್ ಮಾಡಿ ಅಪ್ಪನ ಎತ್ತಬೋದಾಗಿತ್ತು ಮೇಲೆ. ಹುಡುಗರು ಒಳ್ಳೆಯವ್ರೆ. ಇವಾಗ ನಾವು ಒಳ್ಳೇದ್ ಮಾಡ್ತೀವಿ, ಮಕ್ಳು ಕುಡುಕ್ರು, ಅವ್ನ್ ತಿರ್ಗಾ ದುಡ್ಡು ಬಂದ್ಮೇಲೆ ಅದೇ ದುರಹಂಕಾರ. ಅವ್ರ ಮಕ್ಳು ಒಳ್ಳೆಯವ್ರಮ್ಮ. ಅವ್ರ ಮಕ್ಳು ತುಂಬಾ ಒಳ್ಳೆಯವರು. ಅಂದ್ರೆ ಏನ್ ಮಾಡ್ತೀಯ, ಅವ್ರ ಮಕ್ಳು ಅವ್ರ ಆಭ್ಯಾಸ ಇಲ್ಲ ಅವ್ರಿಗೆ. ಅಂದ್ರೆ ಏನು ಅಂತಂದ್ರೆ, ನಿನ್ ಗೊತ್ತಿಲ್ಲ, ಮೊದ್ಲು ತರ ಇಲ್ಲ ಇಂಡಸ್ಟ್ರಿ.
ಇಂಟ್ರೆಸ್ಟಿಂಗ್. ಅಂದ್ರೆ ನಾನು ಹೇಳ್ತಾ ಇರೋದು, ಈಗ ರಿಲೀಸ್ ಮಾಡ್ತಾರೆ, ಒಂದಿನ 2 ದಿನ ಓಡುತ್ತಮ್ಮ ಅಷ್ಟೇ, ಆಮೇಲೆ ಯಾವ ಸಿನಿಮಾನು ಓಡಲ್ಲ. ಒಂದಿನ 2 ದಿನ ಓಡುತ್ತೆ, ದುಡ್ಡಾಗುತ್ತೆ, ಅವ್ರು ಖರ್ಚು ಮಾಡಿರೋ ದುಡ್ಡಾಗುತ್ತೆ. ಆದ್ರೆ ನೀನ್ ದುಡ್ಡಿನ ಲೆಕ್ಕ ಹಾಕ್ಲೇ ಬೇಡ. re-release ಮಾಡ್ಬೇಕು ಅಂತ. ಶಾಂತಿ ಕ್ರಾಂತಿ ಅಂತ ಹೆಸರು ಓಡ್ತಾ ಇದೆಯಲ್ಲ, ಹೌದು. ಇವತ್ತು ಗೆದ್ರಮ್ಮ ಅವರು. ಸಾಕ್ತಾನೆ? ಹೌದು. ಸಾಕಲ್ಬೇಡ? ಹೌದು, ಖಂಡಿತ. ಯಪ್ಪ, ನನ್ ತಲೆ ಕೆಟ್ಟೋಗ್ಬಿಡ್ತು. ಸುಮ್ನೆ ಕುತ್ಕೊಂಡೆ ಮೊಬೈಲ್ ನೋಡೋಣ ಅಂತ. ಎಲ್ಲಿ ನೋಡ್ರು ಶಾಂತಿ ಕ್ರಾಂತಿ. ಯಾರ್ ಸ್ಕೂಲ್ ಟೀಚರ್ ಮಕ್ಳುಗಳೆಲ್ಲ ರೀಲ್ಸ್ ಮಾಡ್ತಾವ್ರೆ. ಅಯ್ಯ ಮುಂಡೆ ಮಗನ, ನಿಂಗೇನ್ ಮೊದ್ಲು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ತೆಗಿರೋದೆ ಅಂದ್ರೆ ಅಯ್ಯ ಇವಾಗ ಗೆದ್ದಮ್ಮ ನಿಜವಾಗ್ಲು. ಫುಲ್ ಖುಷಿ, ಐ ಆಮ್ ಹ್ಯಾಪಿ. ಸಿನಿಮಾನು ಚೆನ್ನಾಗಿದೆ. ಈ ಸಿನಿಮಾ ಸಖತ್ತಾಗಿದೆ. ಅದು ಏನು ಅದು, ಅವ್ನಾರೋ ಒಬ್ಬ ಮೂಗ ಹುಡುಗ ಮಾಡಿದಾನೆ. ಏಕಂಗೀನು ಹಾಗೆ ಫ್ಲಾಪ್ ಆಯ್ತು ತಾನೆ. ಆ ಮನುಷ್ಯನ್ ಕಾನ್ಸೆಪ್ಟ್ ಸೂಪರ್. ಜನಗಳಿಗೆ ಅದನ್ನ ಯೋಚನೆ ಮಾಡೋ ತಾಕತ್ತಿಲ್ಲ, ಮತ್ತೆ ಇದಿಲ್ಲ. ಹೆಂಗೆ ಅಂದ್ರೆ, ನಾನು ಹೇಳ್ತೇನೆ ಕೇಳೋ. ಇವತ್ತು ಶಾಂತಿ ಕ್ರಾಂತಿ ಎಲ್ಲ ಇಷ್ಟಪಡ್ತಾ ಇದಾರೆ, ಅವತ್ತು ಇಷ್ಟಪಡ್ಲಿಲ್ಲ. ಏಕಾಂಗಿನೂ ಅಷ್ಟೇ, ಮುಂದೆ ಇಷ್ಟಪಡ್ತಾರೆ ಅಲ್ವಾ. ನೀನ್ ಬರೆದಿಟ್ಕ ಬಾಂಡ್ ಪೇಪರ್ ಮೇಲೆ. ಏಯ್, ಆ ಮನುಷ್ಯನ ಬಗ್ಗೆ ಹಂಗೆಲ್ಲ ಏನು ತಲೆನೇ ಅಂದ್ರೆ ನನ್ ಖುಷಿ ಏನ್ ಗೊತ್ತಾ, ಸಿನಿಮಾ ಇಂಡಸ್ಟ್ರಿಲಿ ಏನಾರ ಒಬ್ಬ ಒಳ್ಳೆ ಸಾಧನೆಗಾರ ಇದ್ದಾನೆ ಕನ್ನಡ ಇಂಡಸ್ಟ್ರಿಲಿ ಅಂದ್ರೆ ಆ ಮನುಷ್ಯ. ಏನ್ ಸಾಂಗ್ಸ್ ಕೊಟ್ಟಿದ್ದಾನೆ ಡುಮ್ಮ ಇಂಡಸ್ಟ್ರಿಗೆ. ನಾನು ಯಾವಾಗಲೂ ಗಾಡಿಲಿ ಹೋಗ್ಬೇಕಾರೆ ಅವಿನ ಸಾಂಗ್ ಕೇಳ್ಕೊಂಡು ಹೋಗೋದು. ಯಾಕಂದ್ರೆ ತುಂಬಾ ಜೆಂಟ್ಲ್ಮನ್ ನಮ್ಮ ಅವ್ಯ. ಅಂದ್ರೆ ಸಕ್ಕದ ಮಾಡಿದ್ರು ಪಾಪ, ನೋವಿದೆ. ಈಶ್ವರಿ ಪ್ರೊಡಕ್ಷನ್ ಅಂದ್ರೆ ಸುಮ್ನೆನಾ? ಎಂತೆಂತ ಅಂಬರೀಷು, ವಿಷ್ಣುವರ್ಧನ್. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಎಲ್ರು ಹೇಳ್ತಿರೋದೇನಂದ್ರೆ, ಇವಾಗ ರೀ-ರಿಲೀಸ್ಗೆ ಎಷ್ಟೋ ಅವ್ನ್ ಪಬ್ಲಿಸಿಟಿಗೋಸ್ಕರ ದುಡ್ಡು ಖರ್ಚು ಮಾಡ್ತಿದ್ದಾನೆ. ಅಷ್ಟು ದುಡ್ಡು ಎಲ್ಲಿ ಬರುತ್ತೆ? ಯೂಟ್ಯೂಬ್ ಅಲ್ಲೇ ಫ್ರೀ ಆಗಿ ನೋಡ್ತಾರೆ ಜನ, ಥಿಯೇಟರ್ಗೆ ಯಾಕೆ ಬರ್ತಾರೆ? ಯಾಕೆ ಖರ್ಚು ಮಾಡ್ತಾ ಇರೋದು? ಇನ್ನೂ ಅವಯ್ಯ ಶುರುನೇ ಮಾಡಿಲ್ಲ, ಜನಗಳು ಅಷ್ಟ ರೊಚ್ಚಿದ್ದಿರೋದಷ್ಟೇ. ಅವೆಲ್ಲ ಖರ್ಚು ಮಾಡಿದ್ದ ಅಂದ್ರೆ ಜನಗಳು ಹೇಳ್ತಿರೋದ್ರಿಂದ ಮಾಡ್ಬೇಕು ಅನ್ಕೊಂಡಿರೋದು. ಅಂದ್ರೂ ಪ್ರಾಬ್ಲಮ್ ಇದೆ ಬಾ, ಅಂದ್ರೆ ನೆಗೆಟಿವ್ ಇಲ್ವಂತೆ, ಎಲ್ಲ ಸುಟ್ಟೋಗಂತೆ. ಆಮೇಲೆ ಅವ್ರ ತಮ್ಮನ ಹೆಸರಲ್ಲಿ ಇದೆ ಅಂತ ಏನೇನೋ ಹೇಳ್ತಾ ಇದಾರೆ. ಏನೋ ಇರಿ ಮಾ, ಅದು ಓಡುತ್ತೋ ಬಿಡುತ್ತೋ, ಅದು ಏನಾಯ್ತೋ ಬಿಡ್ತೋ ನಂಗೆ ಗೊತ್ತಿಲ್ಲ. ಶಾಂತಿ ಕ್ರಾಂತಿ ಇವತ್ತು ಹೆಸರಾಯ್ತಾ? ಒಂದ್ ಕ್ರೇಜ್ ಬಿಡ್ತಾ. 90s ಹುಡುಗರಿಂದ ಹಿಡಿದು ಇವಾಗ 26 ಹುಡುಗರವರೆಗೂ ರೀಚ್ ಆಯ್ತಾ? ಇಷ್ಟೇ ಅನ್ಬೇಕಾಯ್ತು. ರವಿ ಸರ್ ಅವತ್ತು ಸೋತಿದ್ರು, ಇವತ್ತು ಗೆದ್ರು. ನಾನೇ ಯಾವೊಂದ್ ಪೋಸ್ಟ್ ಹಾಕಲ್ಲ ಇದುವರೆಗೂ, ಗೊತ್ತಾ ನಿನ್ಗೆ? ಫಸ್ಟ್ ನಾನು ನೋಡಿದ್ದು. ಹಲೋ, ಅಲ್ಲ, ನಾನು ಯಾವತ್ತನ ಪೋಸ್ಟ್ ಹಾಕಿರ ನೋಡಿದ್? ಯಾವತ್ತನ ಯಾರ್ದನ? ಇಲ್ಲ. ನಿನ್ ಮೂವೀಸ್ ಬಿಟ್ಟು ಬೇರೊಬ್ರದ್ದು ಹಾಕೇ ಇಲ್ಲ. ಇವತ್ತು ಹಾಕಿದ್ದೀನಿ ಅಂದ್ರೆ ಅದು ರವಿ ಸರ್ಗೋಸ್ಕರ ಅಷ್ಟೇ. ಸೂಪರ್ ಬಿಡಮ್ಮ ಆ ಮನುಷ್ಯ. ಅಂದ್ರೆ ಅವತ್ತು ಅಂದ್ರೆ ಹೆಂಗ್ ಖುಷಿ ಆಗುತ್ತೆ ಅಂದ್ರೆ, ಒಂದು ಸಿನಿಮಾ ಸೋತು ಗೆಲ್ತಲ್ಲ, ಅದು ನನ್ಗೆ ಖುಷಿ ಆಗ್ತದೆ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಜೊತೆಗೆ ಯಾವನು ಎತ್ತಕೊಂಡು ಹೋಗಲ್ಲ. ನಂದು ಹೋಯ್ತಾ 5,000 ಕೋಟಿ, ಯಾವನ್ ಕೊಡ್ತಾನೆ ಹೇಳ?